ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಇರಾನ್ ನಡುವೆ ಕಾಳಗ ತೀವ್ರವಾಗ್ತಿರೋ ಹೊತ್ತಲ್ಲಿ ಇರಾನ್ನಲ್ಲಿ ಪಾಕಿಸ್ತಾನ್ ಮೇಲೆ ಅನುಮಾನ ಶುರುವಾಗಿದೆ. ಪಾಕ್ ಅಮೆರಿಕ ಮತ್ತು ಇಸ್ರೇಲ್ಗೆ ಹೆಲ್ಪ್ ಮಾಡಿದೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವ ಮಟ್ಟಿಗಂದ್ರೆ ಇರಾನ್ನ ಆರ್ಮಿ ಚೀಫ್ ಮೊಹಮ್ಮದ್ ಬಗೇರಿ ಸಾವಿಗೆ ಫೀಲ್ಡ್ ಮಾರ್ಷಲ್ ಮುನೀರನೇ ಕಾರಣ ಅಂತ ಹೇಳಲಾಗ್ತಿದೆ. ಮೊಹಮ್ಮದ್ ಬಗೇರಿ ಬಗೆಗಿನ ಸೂಕ್ಷ್ಮ ಗುಪ್ತಚರ ಮಾಹಿತಿಯನ್ನ ಈ ಮುನೀರುನೇ ಅಮೆರಿಕ ಮತ್ತು ಇಸ್ರೇಲ್ಗೆ ಕೊಟ್ಟಿದ್ದು ಅಂತ ಖುದ್ದು ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿವೆ. ಇದಕ್ಕೆ ನಾನಾ ಆಂಗಲ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಮುನೀರ ಕಳೆದ ಮೇನಲ್ಲಿ ಅಂದ್ರೆ ಜಸ್ಟ್ 1 ತಿಂಗಳ ಹಿಂದೆ ಮೊಹಮ್ಮದ್ ಬಗೇರಿಯನ್ನ ಮೀಟ್ ಆಗಿತ್ತು. ಈ ವೇಳೆ ಮುನೀರು ಬಗೇರಿಗೆ GPS ಟ್ರ್ಯಾಕರ್ ಅಳವಡಿಸಲಾಗಿದ್ದ ವಾಚ್ ಅನ್ನ ಗಿಫ್ಟ್ ಆಗಿ ಕೊಟ್ಟು ಬಂದಿತ್ತು. ಇದರಿಂದ ಬಗೇರಿ ಇದ್ದ ಎಕ್ಸಾಕ್ಟ್ ಲೊಕೇಶನ್ ಟ್ರ್ಯಾಕ್ ಮಾಡೋಕೆ ಇಸ್ರೇಲ್ ಸೇನೆಗೆ ಸಹಾಯ ಆಗಿದೆ ಅಂತ ಇರಾನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಅಲ್ಲದೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ ಬೆನ್ನಲ್ಲೇ ಈ ಮುನೀರು ಅಮೆರಿಕಗೆ ಹೋಗಿತ್ತು. ಅಧ್ಯಕ್ಷ ಟ್ರಂಪ್ ಲಂಚ್ ಬಡಿಸ್ತೀನಿ ಬಾ, ಉಂಡ್ಕೊಂಡು ಹೋಗೋ ಮುನೀರ ಅಂತ ಕರೆದು ವೈಟ್ ಹೌಸ್ನಲ್ಲಿ ಊಟ ಬಡಿಸಿ ಕಳಿಸಿದ್ರು. ಕಳೆದ 2 ತಿಂಗಳಿಂದ ಅಂದ್ರೆ ಅಮೆರಿಕ ಹೇಳಿಕೊಂಡ ಪ್ರಕಾರ ಕಳೆದ 2 ತಿಂಗಳಿಂದ ಈ ದಾಳಿಗೆ ಪ್ಲಾನ್ ಆಗಿತ್ತು. ಸೊ ಅಲ್ಲಿಂದಲೇ ಇಬ್ರು ತುಂಬಾ ಹತ್ರ ಆಗಿದ್ರು. ಜೊತೆಗೆ ಮೊನ್ನೆ ನಡೆದ ಮೀಟಿಂಗ್ ಇತ್ತು, ಅದು ಕೂಡ ಕ್ಲೋಸ್ ಡೋರ್ ಮೀಟಿಂಗ್, ಯಾರನ್ನೂ ಒಳಗ್ ಬಿಟ್ಟಿರ್ಲಿಲ್ಲ, ಕೆಲವರು ಒಳಗಿದ್ರು. ಸೊ ಆ ಮೀಟಿಂಗ್ ನಲ್ಲಿ ಟ್ರಂಪ್ ಯಾವ ತರ ಎಲ್ಲ ಬಡಿಸಿದ್ರು, ಮುನೀರ್ ಯಾವ ತರ ಎಲ್ಲ ಊಟ ಮಾಡ್ತು, ಜೊತೆಗೆ ಏನೇನ್ ಚರ್ಚೆ ಆಯ್ತು, ಇದೆಲ್ಲ ಬಹಳ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇರಾನ್ ಕೂಡ ಇದ್ರ ಬಗ್ಗೆ ತೀವ್ರ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಅಂದ್ರೆ ಇರಾನ್ ಮಾಧ್ಯಮಗಳು ಮಾಡ್ತಿರೋ ಈ ರಿಪೋರ್ಟ್ಸ್ ಎಲ್ಲ ಜಸ್ಟ್ ಥಿಯರಿ ಅಷ್ಟೇ, ಇದು ಎಸ್ಟಾಬ್ಲಿಷ್ ಇನ್ನಷ್ಟೇ ಆಗಬೇಕು ಅಂತ ಅನ್ಕೊಂಡ್ರು ಕೂಡ ಈ ದಾಳಿಯ ಸಂದರ್ಭದಲ್ಲೇ ಸೀದಾ ಹೋಗಿ ಮುನೀರು ಟ್ರಂಪ್ರನ್ನ ಮೀಟ್ ಆಗಿರೋದು, ಇತ್ತೀಚೆಗೆ ಟ್ರಂಪ್ ಪಾಕಿಸ್ತಾನವನ್ನ ಸಿಕ್ಕಾಪಟ್ಟೆ ಹೊಗಳ್ತಿರೋದು, ಐ ಲವ್ ಪಾಕಿಸ್ತಾನ ಅಂತ ಹೇಳ್ತಿರೋದು, ಟ್ರಂಪ್ ಫ್ಯಾಮಿಲಿ ಪಾಕಿಸ್ತಾನದಲ್ಲಿ ಮಾಡ್ಕೊಂಡಿರೋ ಕ್ರಿಪ್ಟೋ ಡೀಲ್, ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ನಾವು. ಆ ಡೀಲ್ ಟೈಮ್ನಲ್ಲೂ ಕೂಡ ಮುನೀರು ಟ್ರಂಪ್ ಫ್ಯಾಮಿಲಿಯ ಆ ಒಂದು ನಿಯೋಗವನ್ನ ಮೀಟ್ ಆಗಿದ್ದಿದ್ದು. ಈಗ ವೈಟ್ ಹೌಸ್ನಲ್ಲಿ ಪಾಕಿಸ್ತಾನದ ಪ್ರಧಾನಿ ಸಚಿವರು ಎಲ್ಲರನ್ನ ಬಿಟ್ಟು ಟ್ರಂಪ್ ಈ ಫೀಲ್ಡ್ ಮಾರ್ಷಲ್ ಮುನೀರನನ್ನ ಕರೆಸಿ ಊಟ ಹಾಕಿಸಿ ಮೀಟ್ ಆಗಿರೋದು, ಇದು ದ್ರೋಹಿ ಮುನೀರ್ ಅಂತ ಹೇಳಿ ಇಸ್ಲಾಮಿಕ್ ಜಗತ್ತಲ್ಲೇ ಘೋಷಣೆಗಳು ಮೊಳಗೋಕೆ ಕಾರಣ ಆಗಿದೆ. ಇನ್ನು ನೋಡಿದೀರಿ ನೀವು, ಮುನೀರು ಅಲ್ಲಿ ಅಮೆರಿಕದಲ್ಲಿ ಹೋಟೆಲ್ನಲ್ಲಿ ಸ್ಪೀಚ್ ಮಾಡಿ ಹೊರಗೆ ಬರೋ ಟೈಮ್ನಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರು ಏನೆಲ್ಲ ಘೋಷಣೆಗೆ ಹೋಗಿದ್ದಾರೆ ಅಂತೇಳಿ ಬಾಸ್ ಅಂತೆಲ್ಲ ಬೈದಿದ್ದಾರೆ, ಹರಾಮ್ ಸಾದೆ ಅಂತೆಲ್ಲ ಬೈದಿದ್ದಾರೆ, ಮೋಸಗಾರ, ಕಳ್ಳ, ಸಾಮೂಹಿಕ ಕೊಲೆಗಾರ ಅಂತೆಲ್ಲ ಬೈದಿದ್ದಾರೆ ಈ ಆಸಿಮ್ ಮುನೀರ್ಗೆ, ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ಗೆ. ಸೊ ನಿಧಾನಕ್ಕೆ ಈ ಕದನದಲ್ಲಿ, ಈ ಇಸ್ರೇಲ್ ಇರಾನ್ ಕದನದಲ್ಲಿ ನಾವು ಇಸ್ಲಾಮಿಕ್ ಜಗತ್ತನ್ನು ಕಾಪಾಡೋಕೆ ಅಣ್ವಸ್ತ್ರ ಮಾಡ್ಕೊಂಡಿರೋದು ಅಂತ ಬಿಲ್ಡಪ್ ಕೊಡ್ತಾ ಇದ್ದ ಪಾಕಿಸ್ತಾನ ಅಮೆರಿಕದ ಸೈಡ್ ತಗೊಂಡು ಇರಾನ್ಗೆ ಬೆನ್ನಿಗೆ ಚೂರಿ ಹಾಕ್ತಾ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ. ಮತ್ತಿಲ್ಲಿ ನೋಡಿ, ಇಲ್ಲಿ ಟ್ರಂಪ್ರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮಿನೇಟ್ ಮಾಡಿರೋ ಮುನೀರ್ ಆ್ಯಂಡ್ ಗ್ಯಾಂಗ್ ಇದೆಯಲ್ಲ ಪಾಕಿಸ್ತಾನ, ಇದಕ್ಕೆ ಪಾಕ್ ಒಳಗಿಂದಲೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪಾಕ್ ರಾಜಕೀಯ ನಾಯಕರು, ಹೋರಾಟಗಾರರು ಈ ಕೂಡಲೇ ಪಾಕ್ ಈ ನಿರ್ಧಾರವನ್ನು ಮರುಪರಿಶೀಲಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಜಮೀಯತ್ ಉಲೇಮಾ ಎ ಇಸ್ಲಾಂ ಮುಖ್ಯಸ್ಥ ಮೌಲಾನಾ ಫಜ್ಲುರ್ ರೆಹಮಾನ್ ಇದನ್ನು ಕೂಡಲೇ ವಾಪಸ್ ಪಡೀರಿ ಅಂತ ಪಾಕಿಸ್ತಾನಕ್ಕೆ ಆಗ್ರಹ ಮಾಡಿದ್ದಾರೆ. ಟ್ರಂಪ್ ಪ್ಯಾಲೆಸ್ತೇನ್, ಸಿರಿಯಾ, ಲೆಬನಾನ್ ಮತ್ತು ಇರಾನ್ಗಳಲ್ಲಿ ಇಸ್ರೇಲ್ ನಡೆಸೋ ದಾಳಿಗೆ ಬೆಂಬಲ ಕೊಡ್ತಾರೆ. ಇದು ಹೇಗೆ ಶಾಂತಿಯ ಸಂಕೇತ ಆಗುತ್ತೆ ಅಂಥೇಳಿ ಮುನೀರ್ ಆ್ಯಂಡ್ ಗ್ಯಾಂಗ್ ಅನ್ನ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಅಮೆರಿಕದ ಕೈಯಲ್ಲಿ ಅಫ್ಘಾನರ ಮತ್ತು ಪ್ಯಾಲೆಸ್ತೇನಿಯನರ ರಕ್ತ ಅಂಟಿದೆ, ಅದು ಹೇಗೆ ಟ್ರಂಪ್ ಶಾಂತಿಯ ಪ್ರತಿಪಾದಕ ಅಂತ ಹೇಳ್ಕೊಳ್ತಾರೆ ಅಂತ ಮುನೀರ್ ಟ್ರಂಪ್ ಭೇಟಿ ಆಗ್ತಿದ್ದ ಹಾಗೆ ಪಾಕ್ ಕೈಗೊಂಡ ಈ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಇರಾನ್ ಮೇಲೆ ಅಮೆರಿಕ ದಾಳಿ ಬೆನ್ನಲ್ಲೇ ಪಾಕ್ ಒಳಗೆ ಕೋಲಾಹಲ ಉಂಟಾಗಿದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಸೋಮವಾರ ತುರ್ತು ಮೀಟಿಂಗ್ ಕರೆದಿದ್ರು. ಈಗ ಇಸ್ಲಾಮಾಬಾದ್ನಲ್ಲಿರೋ ತಮ್ಮ ಅಧಿಕೃತ ನಿವಾಸದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಕಮಿಟಿಯ ಮೀಟಿಂಗ್ ನಡೆದಿದೆ. ಈ ಮೀಟಿಂಗ್ನಲ್ಲಿ ಫೀಲ್ಡ್ ಮಾರ್ಷಲ್ ಮುನೀರು ತನ್ನ ಅಮೆರಿಕ ಪ್ರವಾಸದ ಬಗ್ಗೆ ಬ್ರೀಫಿಂಗ್ ಕೊಟ್ಟಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಪಾಕ್ ಇರಾನ್ ಗಡಿ ಪ್ರದೇಶದಲ್ಲಿ ಸೇನೆ ನಿಯೋಜಿಸೋ ಕುರಿತು ಕೂಡ ಚರ್ಚೆಯಾಗಿದೆ ಅಂತ ಗೊತ್ತಾಗಿದೆ. ಗಮನಿಸಬೇಕಾದ ಸಂಗತಿ ಅಂದರೆ ಇತ್ತೀಚೆಗೆ ಭಾರತ ಪಾಕ್ ಸಂಘರ್ಷದ ನಂತರ ಪಾಕ್ನಲ್ಲಿ ನಡೆದ ಮೊದಲ ಹೈ ಲೆವೆಲ್ ಮೀಟಿಂಗ್ ಇದು. ಈ ಮೀಟಿಂಗ್ನಲ್ಲಿ ಪಾಕ್ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಕ್ ದರ್, ರಕ್ಷಣಾ ಸಚಿವ ಖ್ವಾಜಾ ಆಸಿಫ್, ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ,
ಪಾಕ್ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಮುಖ್ಯಸ್ಥರು, ಪಾಕ್ ISI ಡೈರೆಕ್ಟರ್ ಜನರಲ್, ಪಾಕ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಎಲ್ಲರೂ ಕೂಡ ಭಾಗಿಯಾಗಿದ್ರು ಅಂತ ಗೊತ್ತಾಗಿದೆ. ಇರಾನ್ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ಅಮೆರಿಕ ದಾಳಿ ಬಗ್ಗೆ ಡಿಸ್ಕಸ್ ಮಾಡೋಕೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಸಭೆ ನಡೆಸಲಾಯಿತು. ಈ ವೇಳೆ ಮಿಡಲ್ ಈಸ್ಟ್ ನಲ್ಲಿ ಈ ಕೂಡಲೇ ಬೇಷರದ ಕದನ ವಿರಾಮ ಆಗಬೇಕು ಅಂತ ರಷ್ಯಾ, ಚೈನಾ ಮತ್ತು ಪಾಕಿಸ್ತಾನ ರೆಸಲ್ಯೂಷನ್ ಮುಂದಿಟ್ಟಿವೆ. ಈ ವೇಳೆ ಮಾತನಾಡಿದ ಇರಾನ್ನ ವಿಶ್ವಸಂಸ್ಥೆ ರಾಯಭಾರಿ ಆಮಿರ್ ಸಯೀದ್ ಇರಾವಾನಿ, ಅಮೆರಿಕ ಮತ್ತು ಇಸ್ರೇಲ್ ನಮ್ಮ ಮೇಲೆ ದಾಳಿ ಮಾಡಿ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸಿವೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಲೆ ಕೆಡಿಸಿ ಇಂಥ ನೀಚ ಕೃತ್ಯ ಮಾಡೋಕೆ ಹೇಳುತ್ತಾ ಬಂದಿದ್ದಾರೆ. ಈ ಸಂಘರ್ಷದಲ್ಲಿ ತಲೆ ಹಾಕಬೇಡಿ ಅಂತ ಅಮೆರಿಕಗೆ ನಾವು ಮೊದಲಿಂದಲೂ ಕೂಡ ಎಚ್ಚರಿಕೆ ಕೊಡ್ತಾ ಬಂದಿದ್ವಿ. ಆದ್ರೆ ಈಗ ನಮ್ಮ ಮೇಲೆ ದಾಳಿ ಮಾಡಿ ಅಮೆರಿಕ ಡಿಪ್ಲೊಮಸಿಯನ್ನು ನಾಶ ಮಾಡಿದೆ. ಎಲ್ಲಿ, ಯಾವಾಗ, ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ನಮ್ಮ ಸೇನೆ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಇತ್ತ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಕೂಡ ಅಮೆರಿಕಗೆ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ದಾಳಿಯನ್ನು ಖಂಡಿಸಿ ಅಮೆರಿಕದ ಆಕ್ರಮಣಕಾರಿ ಹೆಜ್ಜೆಗೆ ಪ್ರತಿಕ್ರಿಯೆ ಸಿಗಲೇಬೇಕು ಅಂತ ಹೇಳಿದ್ದಾರೆ. ಈ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ತನ್ನ ಗುರಿಗಳನ್ನು ಸಾಧಿಸೋಕೆ ಇಸ್ರೇಲ್ ಬಹಳ ಹತ್ತಿರದಲ್ಲಿದೆ. ನಮ್ಮ ಗುರಿ ಈಡೇರಿದ ಮೇಲೆ ಯಾವುದೇ ರೀತಿಯ ಸೇನಾ ಕ್ರಮಕ್ಕೆ ನಾವು ಮುಂದಾಗಲ್ಲ. ಹಾಗಂತ ನಾವು ಬೇಗ ಈ ಕೂಡಲೇ ಯುದ್ಧ ನಿಲ್ಲಿಸ್ತೀವಿ ಅಂತಲ್ಲ. ನಮ್ಮ ಮಾತಿನ ಅರ್ಥ ಏನು ಅಂದರೆ, ನಮ್ಮ ಗುರಿ ಅಚೀವ್ ಮಾಡಿದ ಮೇಲೆ ನಮ್ಮ ಕಾರ್ಯಾಚರಣೆ ಸಂಪೂರ್ಣಗೊಳ್ಳುತ್ತೆ, ಯುದ್ಧ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ನಮ್ಮನ್ನು ವಿನಾಶ ಮಾಡೋಕೆ ಇರಾನ್ ಬಯಸುತ್ತೆ. ಹಾಗಾಗಿ ನಾವು ಈ ಕಾರ್ಯಾಚರಣೆ ಮಾಡಲೇಬೇಕಾಗಿತ್ತು. ನಮ್ಮ ಅಸ್ತಿತ್ವಕ್ಕಿರೋ 2 ಅಪಾಯಗಳಾದ ಇರಾನ್ನ ಪರಮಾಣು ಸಾಮರ್ಥ್ಯ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ ಸಾಮರ್ಥ್ಯ, ಅದನ್ನು ಪೂರ್ತಿ ಧ್ವಂಸ ಮಾಡೋದೇ ನಮ್ಮ ಕಾರ್ಯಾಚರಣೆಯ ಗುರಿ. ನಾವೀಗ ಒಂದೊಂದೇ ಹೆಜ್ಜೆ ಇಡ್ತಾ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಗುರಿ ತಲುಪೋಕೆ ತುಂಬಾ ಕ್ಲೋಸ್ ಇದ್ದೀವಿ ಅಂತ ಹೇಳಿದ್ದಾರೆ. ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ಖಂಡಿಸಿ ಅಮೆರಿಕದಲ್ಲಿ ಭಾರೀ ಪ್ರತಿಭಟನೆ ಭುಗಿಲೆದ್ದಿದೆ. ಪ್ರತಿಭಟನಾಕಾರರು ಬ್ಯಾನರ್ಗಳನ್ನು ಹಿಡಿದು ಘೋಷಣೆ ಕೂಗಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್, ವಾಷಿಂಗ್ಟನ್ DC, ಬಾಸ್ಟನ್ ಸೇರಿದ ಹಾಗೆ ಹಲವು ಕಡೆ ಪ್ರತಿಭಟನಾಕಾರರು ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇಸ್ರೇಲ್ಗೆ ಕೊಡ್ತಿರೋ ಬೆಂಬಲವನ್ನು ನಿಲ್ಲಿಸಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಅಮೆರಿಕದ ಅನೇಕ ನಗರಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಅತ್ತ ಇಸ್ರೇಲ್ ಮತ್ತು ಇರಾನ್ ನಡುವಿನ ದಾಳಿ ಪ್ರತಿದಾಳಿ ಮುಂದುವರೆದಿದೆ. ಇರಾನ್ನ ಮಿಲಿಟರಿ ಇನ್ಫ್ರಾ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಅಲ್ಲಿರೋ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಲಾಂಚ್ ಸೈಟ್ಗಳ ಮೇಲೆ ದಾಳಿಯಾಗಿದೆ. ಅನೇಕ ಲಾಂಚ್ ಮತ್ತು ಸ್ಟೋರೇಜ್ ಸೈಟ್ಸ್ನ ಧ್ವಂಸಗೊಳಿಸಲಾಗಿದೆ. 15ಕ್ಕೂ ಅಧಿಕ ಫೈಟರ್ ಜೆಟ್ಸ್ ಅನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತ ಇಸ್ರೇಲಿ ಸೇನೆ ಹೇಳಿಕೊಂಡಿದೆ. ಇತ್ತ ಇರಾನ್ ಕೂಡ ಇಸ್ರೇಲ್ ಮೇಲೆ ಮಿಸೈಲ್ ಮಳೆಯನ್ನು ಕರೆದಿದೆ. ಪರಿಣಾಮ ಇಸ್ರೇಲ್ನ ಮಧ್ಯ ಮತ್ತು ದಕ್ಷಿಣ ಭಾಗದಲ್ಲಿ ಮತ್ತು ಜೆರುಸಲಂನಲ್ಲಿ ಸೈರನ್ ಸದ್ದು ಕೇಳಿಸಿದೆ. ಇರಾನ್ ಫೈರ್ ಮಾಡಿದ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲಿ ಸೇನೆ ಹೇಳಿದೆ. ಇತ್ತ ಇಸ್ರೇಲ್ನಲ್ಲಿರೋ ತನ್ನ ಪ್ರಜೆಗಳನ್ನು ಕರ್ಕೊಂಡ್ಬರೋಕೆ ಫ್ರಾನ್ಸ್ ಮಿಲಿಟರಿ ಏರ್ಕ್ರಾಫ್ಟ್ ಅನ್ನು ಕಳಿಸಿದೆ. ಮತ್ತೊಂದು ಕಡೆ ಭಾನುವಾರ ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ದೊಡ್ಡ ರ್ಯಾಲಿ ಆಗಿದೆ. ಈ ರ್ಯಾಲಿಯಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಕೂಡ ಪಾಲ್ಗೊಂಡಿದ್ರು. ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಇರಾನ್ನ ಪ್ರತೀಕಾರದ ದಾಳಿಗೆ ಬೆಂಬಲ ಸೂಚಿಸೋ ಮತ್ತು ಶತ್ರುಗಳ ದಾಳಿಗೆ ಖಂಡನೆ ವ್ಯಕ್ತಪಡಿಸೋ ಸಲುವಾಗಿ ಈ ರ್ಯಾಲಿ ಅಂತ ಹೇಳ್ಕೊಂಡಿದ್ದಾರೆ. ಇಸ್ರೇಲ್ ಗಾಜಾ ಮೇಲೂ ತನ್ನ ದಾಳಿಯನ್ನ ಮುಂದುವರೆಸಿದೆ. ಇದರಲ್ಲಿ 30 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹಮಸ್ ಆರೋಗ್ಯ ಇಲಾಖೆ ಹೇಳ್ಕೊಂಡಿದೆ. ಗಾಜಾದಲ್ಲಿ ಸ್ಪೆಷಲ್ ಆಪರೇಷನ್ ನಡೆಸಿ 3 ಒತ್ತೆಯಾಳುಗಳ ದೇಹಗಳನ್ನು ವಶಕ್ಕೆ ತಗೊಂಡಿದ್ದೀವಿ ನಾವು ಅಂತ ಇಸ್ರೇಲಿ ಸೇನೆ ಹೇಳಿದೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧ ತೀವ್ರಗೊಳ್ತಾ ಇರೋ ಹೊತ್ತಲ್ಲಿ ಸಿರಿಯಾದಲ್ಲಿ IS ಉಗ್ರ ಸಂಘಟನೆ ಭೀಕರ ದಾಳಿ ನಡೆಸಿದೆ. ಪರಿಣಾಮ ಕನಿಷ್ಠ 22 ಮಂದಿ ಮೃತಪಟ್ಟಿದ್ದಾರೆ, 63 ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ಸಿರಿಯಾದ ದ್ವೆಲಿಯಾ ಅನ್ನೋ ಹಳ್ಳಿಯ ಚರ್ಚ್ನಲ್ಲಿ ಈ ದಾಳಿಯಾಗಿದೆ. ದಾಳಿಕೋರರು ಮೊದಲು ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ಸಿರಿಯಾದ ಅಹಮದ್ ಅಲ್ ಶರಾ ಸರ್ಕಾರ ಹೇಳಿದೆ. ಇನ್ನು ಪಾಕಿಸ್ತಾನದ PPP ಅನ್ನೋ ಪೊಲಿಟಿಕಲ್ ಪಾರ್ಟಿ ಇದೆಯಲ್ಲ, ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ, ಅದರ ಮಂದ ಬುದ್ಧಿಯ ಯುವರಾಜ ಬಿಲಾವಲ್ ಭುಟ್ಟೋ ಜರ್ದಾರಿ ಏನ್ ಹೇಳಿದ್ದಾರೆ ಗೊತ್ತಾ? ನಮ್ಮ ಸೇನೆ ಭಾರತದ ವಿರುದ್ಧ ಯುದ್ಧಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಇನ್ನೂ ಮರ್ತಿಲ್ಲ ಪಾಕಿಸ್ತಾನದ ಸೇನೆ, ಅಷ್ಟರಲ್ಲೇ ಮತ್ತೆ ಅವರನ್ನು ಹೆದರಿಸ್ತಾ ಇದ್ದಾರೆ ಇವರು ಬಿಲಾವಲ್ ಭುಟ್ಟೋ ಜರ್ದಾರಿ. ನದಿ ನೀರು ಹಂಚಿಕೆ ಒಪ್ಪಂದವನ್ನ ರಿಸ್ಟೋರ್ ಮಾಡದೆ ಹೋದ್ರೆ ಸಿಂಧೂ ನದಿ ಸಿಸ್ಟಮ್ನ 6 ನದಿಗಳನ್ನ ಪಾಕ್ ವಶಪಡಿಸ್ಕೊಳ್ಳುತ್ತೆ. ಈಗ ಭಾರತಕ್ಕಿರೋದು 2 ಆಪ್ಷನ್. ಒಂದು, ಸಿಂಧೂ ನೀರು ಹಂಚಿಕೆ ಒಪ್ಪಂದವನ್ನ ಒಪ್ಕೋಬೇಕು, ಇಲ್ಲಾಂದ್ರೆ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಬೇಕು. ನಮ್ಮ ಸೇನೆ ಭಾರತಕ್ಕೆ ಹೆಂಗ್ ಹೊಡೆಯೋದು ಗೊತ್ತಾ ಅಂತ ಪಾಕಿಸ್ತಾನ ಸೇನೆನೇ ಗಾಬರಿ ಆಗೋ ರೀತಿಯಲ್ಲಿ ಈತ ಮಂದ ಬುದ್ಧಿಯ ಹೇಳಿಕೆಯನ್ನ ಕೊಟ್ಟುಬಿಟ್ಟಿದ್ದಾರೆ ಬಿಲಾವಲ್ ಭುಟ್ಟೋ ಜರ್ದಾರಿ. ಮತ್ತೊಂದು ಕಡೆ ನ್ಯಾಟೋ ಕಂಟ್ರೀಸ್ ತಮ್ಮ ರಕ್ಷಣಾ ಬಜೆಟ್ ಅನ್ನ ಹೆಚ್ಚು ಮಾಡ್ಕೊಳ್ಳೋಕೆ ಒಪ್ಪಿಗೆಯನ್ನ ಕೊಟ್ಟಿವೆ. ತಮ್ಮ GDP 5% ಅನ್ನ ರಕ್ಷಣೆಗೆ ಬಳಸೋಕೆ ಒಪ್ಕೊಂಡಿವೆ. ಈ ಮೂಲಕ ಅಮೆರಿಕ ಅಧ್ಯಕ್ಷ ಟ್ರಂಪ್ ರ ಬೇಡಿಕೆಗೆ ನ್ಯಾಟೋ ರಾಷ್ಟ್ರಗಳು ಗ್ರೀನ್ ಸಿಗ್ನಲ್ ಕೊಟ್ಟಿವೆ. ಆದ್ರೆ ಸದಸ್ಯ ರಾಷ್ಟ್ರ ಸ್ಪೇನ್ ಇದನ್ನ ನಿರಾಕರಿಸಿದೆ. ಇದನ್ನ ಸಾಧಿಸಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದೆ. ಇದಕ್ಕೇನೆ ಹಣ ಸುರಿದ್ರೆ ನಮ್ಮ ದೇಶದ ಜನರಿಗೆ ಕಷ್ಟ ಆಗುತ್ತೆ, ಆರ್ಥಿಕತೆ ಅಸ್ಥಿರ ಆಗುತ್ತೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದನ್ನ ಟೀಕಿಸಿದ್ದಾರೆ ಸ್ಪೇನ್ ಅನ್ನ. ಬೇರೆಲ್ಲ ರಾಷ್ಟ್ರಗಳಂತೆ ರಕ್ಷಣೆಗೆ ಸ್ಪೇನ್ ಕೂಡ ಹಣ ಕೊಡಬೇಕು, ಡಿಫೆನ್ಸ್ಗೆ ಕಮ್ಮಿ ಖರ್ಚು ಮಾಡೋದ್ರಲ್ಲಿ ಸ್ಪೇನ್ ಕುಖ್ಯಾತಿ ಪಡೆದಿದೆ ಅಂತ ಹೇಳಿದ್ದಾರೆ.
ಅಂದಹಾಗೆ ನ್ಯಾಟೋಗೆ ನಾವ್ಯಾಕೆ ಹೆಚ್ಚು ಖರ್ಚು ಮಾಡಬೇಕು, ನಿಮ್ಮ ಹತ್ರನೇ ಹಣ ಇದೆಯಾ, ಖರ್ಚು ಮಾಡಿ, ಇಲ್ಲಾಂದ್ರೆ ನ್ಯಾಟೋ ಜೊತೆ ನಾವು ಹೊರಗೆ ಹೋಗ್ತೀವಿ ಅಂತ ಟ್ರಂಪ್ ಬೆದರಿಕೆ ಹಾಕ್ತಾ ಇದ್ರು. ಈಗ ಅಷ್ಟು ಶ್ರೀಮಂತ ನ್ಯಾಟೋ ಕಂಟ್ರೀಸ್ 5% GDP ಇದು ಡಿಫೆನ್ಸ್ ಮೇಲೆ ಖರ್ಚು ಮಾಡಕ್ ಹೊರಟ್ರೆ ಅಷ್ಟು ದುಡ್ಡನ್ನು ಎಲ್ಲಿ ಖರ್ಚು ಮಾಡ್ತಾರೆ, ಏನು ಪರ್ಚೇಸ್ ಮಾಡ್ತಾರೆ ಯೋಚನೆ ಮಾಡಿ. ಅಮೆರಿಕದ ಡಿಫೆನ್ಸ್ ಕಂಪನಿಗಳಿಗೆ ಹಬ್ಬವೋ ಹಬ್ಬ. ಬಿಸ್ನೆಸ್ ಮೆನ್ ಟ್ರಂಪ್ ಇಲ್ಲೂ ಕೂಡ ಗೇಮ್ ಆಡ್ತಾ ಇದ್ದಾರೆ. ಚೀನಾದವರು ಗೂಢಚರ್ಯೆಗೆ ಒಂದು ನೊಣದ ಗಾತ್ರದ ಡ್ರೋನ್ ಅನ್ನು ಡೆವಲಪ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು ಸೊಳ್ಳೆ ನೊಣದ ಗಾತ್ರ, ಸುಮಾರು 1.3 ಸೆಂಟಿಮೀಟರ್ ಇದೆ. ಇವುಗಳಿಗೆ ಎಲೆ ಆಕಾರದ 2 ರೆಕ್ಕೆಗಳಿದ್ದಾವೆ. ಅಲ್ಲದೆ ಕೂದಲು ಗಾತ್ರದ 3 ಕಾಲುಗಳು ಕೂಡ ಇವೆ. AI ಮತ್ತು ಹಲವು ಸೆನ್ಸಾರ್ಗಳನ್ನು ಕೂಡ ಇಂಟಿಗ್ರೇಟ್ ಮಾಡಲಾಗಿದೆ. ಈ ಡ್ರೋನ್ನ ವಿಶೇಷ ರಹಸ್ಯ ಕಾರ್ಯಾಚರಣೆಗಳಿಗಾಗಿನೇ ಡಿಸೈನ್ ಮಾಡಲಾಗಿದೆ. ಸಾಮಾನ್ಯವಾಗಿ ಇಂಥ ಮೈಕ್ರೋ ಡ್ರೋನ್ಗಳನ್ನು ಯುದ್ಧ ಭೂಮಿಯಲ್ಲಿ ಶತ್ರುಗಳ ಮೂವ್ಮೆಂಟ್ ಮೇಲೆ ಕಂಡಿಡೋಕೆ ಯೂಸ್ ಮಾಡಲಾಗುತ್ತೆ. ಅಲ್ಲದೆ ಗಡಿಯಲ್ಲಿ ಶತ್ರುಗಳ ಮೂವ್ಮೆಂಟ್ ಅನ್ನು ಟ್ರ್ಯಾಕ್ ಮಾಡೋಕ್ಕೂ ಯೂಸ್ ಮಾಡಬಹುದು. ಇವುಗಳು ತುಂಬಾ ಚಿಕ್ಕದಾಗಿರೋದ್ರಿಂದ ಶತ್ರುಗಳ ಕಣ್ಣಿಗೆ ಕಾಣೋದು, ಆಂಟಿ ಡ್ರೋನ್ ಸಿಸ್ಟಮ್ಗಳ ಕೈ ಸಿಗಾಕೊಳ್ಳೋದು ತುಂಬಾ ಕಷ್ಟ, ಹೊಡೆದಾಕೋದೆಲ್ಲ ತುಂಬಾ ಕಷ್ಟ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.